ಕನ್ನಡದ ಮಕ್ಕಳ ಭಾರಿ ಸಂಭ್ರಮದ ದಿನ ನವೆಂಬರ್ 1. ಕನ್ನಡ ಮಾತಾಡುವಂಥ ಜನಸಾಗರ ಹರಿದು ಹಂಚಿ ಹೋಗಿದ್ದಂಥ ಕಾಲಘಟ್ಟದಲ್ಲಿ ಹರಿದು ಹಂಚಿ ಹೋದಂಥ ಎಲ್ಲ ನಾಡು ಕನ್ನಡದ ಆ ಜನಸಾಗರ ಒಂದಾದ ದಿವಸ ನವೆಂಬರ್ 1. ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಮದ್ರಾಸ್ ಕರ್ನಾಟಕ ಬೆರೆತೋಗಿದ್ದಂಥ ಕನ್ನಡದ ಜನಸಾಗರ ಅಖಂಡವಾದ ಕರ್ನಾಟಕ ಆದಂಥ ದಿನ 1956 ನವೆಂಬರ್ 1 ಕರ್ನಾಟಕ ಉದಯವಾಯಿತು. 72ರಲ್ಲಿ ಕರ್ನಾಟಕ ನಾಮಕರಣ ಆದರೂ ಸಹ ಹರಿದು ಹಂಚಿ ಹೋಗಿದ್ದಂಥ ಎಲ್ಲ ಕನ್ನಡಿಗರು ಒಂದಾದ ದಿವಸ ಅದು ನವೆಂಬರ್ 1. ಭಾರಿ ವಿಶೇಷವಾದಂಥ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಅದೊಂದು ಸಂಭ್ರಮ. ಒಂದು ಕಡೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅನ್ನುವ ಸಂಭ್ರಮ ಒಂದು ಕಡೆ, ಮತ್ತೊಂದು ಕಡೆ 69 ಮುಗಿಸಿ 70 ವರ್ಷಗಳಿಗೆ ಕಾಲಿಡ್ತಿರುವಂಥ ಸಂದರ್ಭದಲ್ಲಿ ಕನ್ನಡಿಗರ ಸಮಸ್ಯೆಗಳಿಗೆ ಪರಿಹಾರ ಇಲ್ಲದಂಥ ಇವತ್ತಿಗೆ ನಮ್ಮನ್ನು ಆಳುವ ಪ್ರಭುಗಳು ಅನ್ನುವ ಕೆಟ್ಟ ಸಂದೇಶ ಮತ್ತೊಂದು ಕಡೆ. ನಾವು ಸಂಭ್ರಮವನ್ನು ಆಚರಿಸಬೇಕು, ರಾಜ್ಯೋತ್ಸವದ ಸಮಾರಂಭವನ್ನು ಆಚರಿಸಬೇಕು, ಕರ್ನಾಟಕ ಉದಯವಾಯಿತು ಅಂತ ಹೇಳಿ ಖುಷಿ ಪಡಬೇಕು. ಕನ್ನಡಿಗ ಕರ್ನಾಟಕದಲ್ಲಿ ತನ್ನ ಸಾರ್ವಭೌಮತೆಯನ್ನ ಪಡ್ಕೊಳ್ಳಿಕ್ಕೆ ಆಗದಲ್ಲೇ ಇವತ್ತಿಗೂ ಬೀದಿಲಿ ನಿಂತು ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳ್ಕೋಬೇಕೋ ಅರ್ಥವಾಗದೇ ಇರುವಂಥದ್ದು ವಿಚಾರ ಇವತ್ತು ನನ್ನ ಪಾಲಿಗೆ. ಇವತ್ತು ಕರ್ನಾಟಕವನ್ನ ನಾವು ರಕ್ಷಣೆ ಮಾಡ್ಕೊಳ್ಳದೆ ಹೋದ್ರೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಇರ್ಬೋದು, ಕರ್ನಾಟಕದ ಅನೇಕ ಗಡಿ ಭಾಗಗಳಿರ್ಬೋದು, ಕರ್ನಾಟಕದ ಜೀವ ನದಿಗಳಿರ್ಬೋದು, ಕರ್ನಾಟಕದ ಸಾಂಸ್ಕೃತಿಕ ಹಿನ್ನೆಲೆ ಇರ್ಬೋದು, ಕರ್ನಾಟಕದ ಸಂಸ್ಕಾರ ಇರ್ಬೋದು, ಸಾಹಿತ್ಯ ಇರ್ಬೋದು, ಇತಿಹಾಸ ಇರ್ಬೋದು, ಇಂಥ ಎಲ್ಲ ಪ್ರಕಾರಗಳು ಕನ್ನಡಿಗರ ಪಾಲಿಗೆ ಮುಂದಿನ ದಿನಗಳಲ್ಲಿ ಉಳಿತವ ಅನ್ನುವ ಅನುಮಾನ ಇವತ್ತು ನಮ್ಮನ್ನು ಕಾಡ್ತಾ ಇದೆ. ಇಡೀ ರಾಜ್ಯ ತುಂಬ ಕರ್ನಾಟಕ ರಾಜ್ಯೋತ್ಸವದ ಸಂಭ್ರಮವೇ ಸಂಭ್ರಮ. ಇಡೀ ಕನ್ನಡಿಗರು ಒಂದು ದಿವಸ ನವೆಂಬರ್ 1 ದಿವಸ ಕನ್ನಡ ಬಾವುಟವನ್ನು ಹಿಡಿದು ಬೀದಿಯಲ್ಲಿ ಆದಿಯಲ್ಲಿ ಸಂಭ್ರಮಿಸೋದು ಒಂದು ಕಡೆ ಆದ್ರೆ, ಆ ಮರುದಿನ ಹುಟ್ಟುಕೊಳ್ಳುವಂತ ಪ್ರಶ್ನೆ ಕರ್ನಾಟಕದಲ್ಲಿ ಕನ್ನಡಿಗರು ಸಾರ್ವಭೌಮರ, ಕನ್ನಡ ತನ್ನ 100% ಅಸ್ತಿತ್ವವನ್ನ ಕರ್ನಾಟಕದಲ್ಲಿ ಉಳಿಸ್ಕೊಂಡಿದೆಯಾ, ಕನ್ನಡಿಗ 100% ತನ್ನ ಬದುಕನ್ನ ಕಟ್ಕೊಳ್ಳಿಕ್ಕೆ ಕರ್ನಾಟಕದಲ್ಲಿ ಸಾಧ್ಯವಾಗಿದೆಯಾ ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಯಾವುದೋ ಹಿಂದಿ ಅನ್ನುವ ಭಾಷೆ ಒಂದು ಕಡೆ, ಮತ್ತೊಂದು ಕಡೆ ಯಾವುದೋ ವರ ನುಡಿ ಮತ್ತೊಂದು ಕಡೆ, ದೇವನುಡಿ ಇನ್ನೊಂದು ಕಡೆ, ಇಂಥವೆಲ್ಲವೂ ಕನ್ನಡದ ಮೇಲೆ ಸವಾರಿ ಮಾಡ್ತಾ ಇರುವಾಗ ಕನ್ನಡಿಗರು ಬೇರೆ ಭಾಷೆಗಳನ್ನ ಭಾಷೆಗಳನ್ನ ಕಲಿತು ಬೆರೆತು ಹೋಗುವಂತ ಕಾಲಘಟ್ಟದಲ್ಲಿ ಕನ್ನಡ ಮಾತಾಡೋದೇ ಕಷ್ಟ ಅನ್ನುವ ಈ ಸಂದರ್ಭಕ್ಕೆ ಕರ್ನಾಟಕದ ರಾಜ್ಯೋತ್ಸವವನ್ನ ಯಾವ ರೀತಿಲಿ ಆಚರಿಸಬೇಕು ಅನ್ನುವ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಈ ನೆಲದ ಯುವಕರು ಎಲ್ಲೋ ತನ್ನ ಭಾಷೆ, ಸಂಸ್ಕೃತಿ, ತನ್ನ ತಾಯ್ನಾಡಿನ ಅಭಿಮಾನವನ್ನ ಬಿಟ್ಟು ಯಾವುದೋ ಪರಕೀಯ ಸಂಸ್ಕೃತಿ, ಭಾಷೆ,
ಪರಕೀಯ ಸಂಗೀತ ಲೋಕದಲ್ಲಿ ಮಿಂದು ಹೋಗ್ತಿರುವಂಥ ಕಾಲಘಟ್ಟದಲ್ಲಿ ಅವ್ರನ್ನೆಲ್ಲ ಕನ್ನಡದ ಮುಖ್ಯವಾಹಿನಿಗೆ ತರಬೇಕಾದ್ರೆ ನಾವು ಭಾರಿ ದೊಡ್ಡ ಕೆಲಸವನ್ನ ಮಾಡಬೇಕಾಗಿದೆ. ನಿಸಾರ್ ಅಹಮದ್ ಹೇಳಿದಾಗೆ ಕೇವಲ ಒಂದು ದಿನದ ಸಂಭ್ರಮ, ಸಡಗರ, ಉತ್ಸವ ಕನ್ನಡದ ಆದ್ರೆ ಅದು ಸರಿ ಅನ್ಸಲ್ಲ. ಕನ್ನಡದ ಉತ್ಸವ ಅದು ನಿತ್ಯೋತ್ಸವ ಆಗಬೇಕು ಅನ್ನುವ ಕಾಳಜಿ, ಕಳಕಳಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾಳಜಿ. ಇಡೀ 24 ಗಂಟೆ ಕರವೇ ಕಾರ್ಯಕರ್ತರು ಇಡೀ ನಾಡಿನ ಉದ್ದಗಲಕ್ಕೂ ತನ್ನ ಜೀವದ ಅಂಗ ತೋರಿದು, ತನ್ನ ಬದುಕನ್ನು ತೋರಿದು ಈ ನಾಡಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ ಅನ್ನೋದಾದ್ರೆ ಕರ್ನಾಟಕ ಉದಯವಾಯ್ತಲ್ಲ ಅಂತೇಳಿ 56 ನವೆಂಬರ್ 1 ಸಾರಿ ಹೇಳಿದಂತ ದಿನ ಎಲ್ಲ ಕಾಲಕ್ಕೂ ಕನ್ನಡಿಗರ ಕೈಯಲ್ಲಿ ಕರ್ನಾಟಕ ಉಳಿಬೇಕಲ್ಲ, ಆ ಉಳಿಸ್ಲಿಕ್ಕೋಸ್ಕರ ಕರವೇ ಕಾರ್ಯಕರ್ತರು, ಕರವೆಯ ಕೆಚ್ಚೆದೆಯ ಕಲಿಗಳು, ರಕ್ಷಣಾ ವೇದಿಕೆಯ ಹುಲಿಗಳು ಕನ್ನಡ, ಕರ್ನಾಟಕ, ಕನ್ನಡಿಗನ ಬದುಕಿಗಾಗಿ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ 100ಕ್ಕೆ 100ರಷ್ಟು ಯಾವತ್ತು ಜಯ ಸಿಗುತ್ತೋ, ಯಾವತ್ತು ನಮ್ಮನ್ನು ಆಳುವ ಪ್ರಭುಗಳಿಗೆ ನನ್ನ ನಾಡು, ನನ್ನ ಭಾಷೆ, ನನ್ನ ಸಂಸ್ಕೃತಿ, ನನ್ನ ನೆಲ, ನನ್ನ ಜಲ ಅನ್ನುವ ನೈಜವಾದ ಕಾಳಜಿ ಅವರಲ್ಲಿ ಬರುತ್ತೋ ಅವತ್ತು ಕನ್ನಡಿಗರ ಪಾಲಿಗೆ ಉದಯವಾಯಿತು ನಮ್ಮ ಕರ್ನಾಟಕ, ಉದಯವಾಯಿತು ನಮ್ಮ ಕನ್ನಡ ನಾಡು ಅನ್ನುವ ಹೇಳೋದ್ರಲ್ಲಿ ಅರ್ಥ ಇರುತ್ತೇನೋ ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕೋಸ್ಕರ ನಾನು ಈ ನಾಡಿನ ಕನ್ನಡಿಗರಿಗೆ ಕರೆ ಕೊಡ್ತಾ ಇದ್ದೀನಿ. ಒಂದು ಕಾಲಕ್ಕೆ ದಕ್ಷಿಣ ಭಾರತದ ತೆಲುಗರು, ತಮಿಳರು, ಮಲಯಾಳಿಗಳು ಒಂದು ಕಡೆ ನಮ್ಮ ಮೇಲೆ ಸವಾರಿ ಮಾಡಿದ್ರೆ, ಇವತ್ತು ಉತ್ತರ ರಾಜ್ಯಗಳಿಂದ ಬರ್ತಿರುವಂತ ಹಿಂದಿ ವಾಲಗಳು, ಹಿಂದಿ ಭಾಷಿಕರು, ಹಿಂದಿ ಉದ್ಯಮಿಗಳು, ಹಿಂದಿ ಕಾರ್ಮಿಕರು, ಇವರ ಒತ್ತಡಕ್ಕೆ ಕನ್ನಡ, ಕರ್ನಾಟಕ, ಕನ್ನಡಿಗ ತನ್ನ ಎಲ್ಲ ಸತ್ವವನ್ನ ಕಳ್ಕೊಂಡು ತಾನೇ ತನ್ನ ನಾಡಲ್ಲಿ ಪರಕೀಯರಂತೆ ಬದುಕುವ ಪರಿಸ್ಥಿತಿಯಲ್ಲಿ ಇದ್ದಾನೆ ಅನ್ನುವ ಅರಿವು ಆ ವಿಧಾನಸೌಧದಲ್ಲಿ ಕೂತಿರುವ ನಮ್ಮ ರಾಜಕಾರಣಿಗಳಿಗೆ ಅವ್ರಿಗಿನ್ನೂ ಬಂದೇ ಇಲ್ಲ. ಅದು ಆ ಕಾಳಜಿ ಅವ್ರಿಗೆ ಬಂದೇ ಇಲ್ಲ. ಅದರ ನೆಲೆ, ಅದರ ಬೆಲೆ, ಅದರ ಒಳಪು, ಅದರ ಒಲವು ಅವ್ರಿಗೆ ಗೊತ್ತೇ ಇಲ್ಲ. ಅಂತ ನೀಚ ಪ್ರವೃತ್ತಿಯ ಜನ ವಿಧಾನಸೌಧದಲ್ಲಿ ಕೂತಿದಾರಲ್ಲ, ಎಲ್ಲಿ ಕನ್ನಡಿಗ ಸಾರ್ವಭೌಮನಾಗಿ ಬದುಕೋಕೆ ಕರ್ನಾಟಕದಲ್ಲಿ ಸಾಧ್ಯ ಆಗತ್ತೆ? ಕೇವಲ 40 ವರ್ಷಗಳ ಹಿಂದೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಕ್ಕೆ ಆಗಬೇಕು ಅಂತ ಹೇಳಿ ನಾವು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಆ ಹೋರಾಟಕ್ಕೆ ಇನ್ನೂ ಬೆಲೆ ಸಿಗ್ಲೇ ಇಲ್ಲ. ಕನ್ನಡದ ಮಕ್ಕಳಿಗೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಆದ್ರೆ ಈ ನೆಲದ ಮಕ್ಕಳಿಗೆ ಉದ್ಯೋಗ ಸಿಗುತ್ತಲ್ಲ ಅನ್ನುವ ನಂಬಿಕೆ, ಬದ್ಧತೆ, ಕಾಳಜಿ ಇಟ್ಕೊಂಡು ನಾವು ನಿರಂತರವಾಗಿ ಬಂದಂತ ಎಲ್ಲ ಸರ್ಕಾರಗಳ ಮುಂದೆ, ಮುಖ್ಯಮಂತ್ರಿಗಳ ಮುಂದೆ ಬೇಡಿಕೆ ಇಟ್ಟರೂ ಸಹ ಒಬ್ಬರಿಗೂ ಆ ಕಾಳಜಿ ಬರಲಿಲ್ಲ. ಕನ್ನಡದ ಮಕ್ಕಳ ಭವಿಷ್ಯದ ಬಗ್ಗೆ ಅವರಿಗೆ ಯಾವುದೇ ಅನುಕಂಪವೂ ಇಲ್ಲ, ಅರಿವೂ ಇಲ್ಲ, ಕಾಳಜಿಯೂ ಇಲ್ಲ. ಇಂಥ ಜನಪ್ರತಿನಿಧಿಗಳ, ರಣಹೇಡಿ ಜನಪ್ರತಿನಿಧಿಗಳ ಮುಂದೆ ನಾವು ಯಾರತ್ರ ಹೇಳ್ಕೋಬೇಕು? ಬೇಲಿಯ ಎದ್ದು ಒಲವ ಮೇಯ್ದೊಡೆ, ಏರಿಯ ಎದ್ದು ಕೆರೆಯ ನೀರ ಕುಡಿದೊಡೆ, ತಾಯಿಯ ಹಾಲು ನಂಜಾದೊಡೆ, ಯಾರಿಗ ಹೇಳಲಿ ದೂರು ಅನ್ನುವ ಪರಿಸ್ಥಿತಿಯಲ್ಲಿ ನಾವು ಕನ್ನಡಿಗರು ಇದ್ದೀವಿ. ಹಾಗಾಗಿ ಅವ್ರಿಗೆ ಅರಿವು ಮೂಡಿಸ್ಬೇಕು, ಅವ್ರನ್ನ ಎಚ್ಚರಿಸಬೇಕು, ಅವ್ರ ಜಾಗೃತಿ ಮಾಡಬೇಕು. ಕುಂಭಕೋಣದ ನಿದ್ದೆಯಲ್ಲಿ ಮಲಗಿರುವಂತ ನಮ್ಮ ನೆಲದ ರಾಜಕಾರಣಿಗಳಿಗೆ ಕನ್ನಡದ ಪ್ರಜ್ಞೆ ಬರದೆ ಹೋದ್ರೆ ಕನ್ನಡ, ಕರ್ನಾಟಕ ಉಳಿಯೋದು ಎಲ್ಲಿ ಅನ್ನುವ ಪ್ರಶ್ನೆಯನ್ನ ಅವ್ರ ಮುಂದೆ ಇಡಬೇಕಾದ್ರೆ ಈ ನೆಲದ ಯುವಕರು ಜಾಗೃತರಾಗಬೇಕು, ಎಚ್ಚೆತ್ಕೋಬೇಕು. ಯಾವುದೇ ಕಾಂಗ್ರೆಸ್ ಒಳಗಡೆ, ಯಾವುದೋ ಬಿಜೆಪಿ ಒಳಗಡೆ, ಯಾವುದೋ JDS ಒಳಗಡೆ ನಿಮ್ಮ ಕೆಲಸ, ನಿಮ್ಮ ಕಾರ್ಯ, ನಿಮ್ಮ ತ್ಯಾಗ,
ಇಲ್ಲ ನಿಮ್ಮ ಉದ್ದೇಶಗಳು ಅಲ್ಲಿ ಅದರೊಳಗಡೆ ನಿಮಗೆಲ್ಲೂ ಕನ್ನಡದ ವಾತಾವರಣ, ಕನ್ನಡದ ಭಾಷೆಯ ಉಳಿಗಾಲ, ಕನ್ನಡಿಗರ ಬದುಕಿನ ಆಶ್ವಾಸನೆಗಳು ಇವಾಗೇ ಉಳಿತವು ಹೊರತು ಯಾವ ಕನ್ನಡಿಗನ ಉದ್ಧಾರ, ಕರ್ನಾಟಕದ ಉದ್ಧಾರ, ಕನ್ನಡಿಗರ ಉದ್ಧಾರ ಅಲ್ಲ. ಇಡೀ ಕರ್ನಾಟಕದಲ್ಲಿ ಯಾರಾದ್ರೂ ಉದ್ಧಾರ ಅಂದ್ರೆ 224 ರಾಜಕಾರಣಿಗಳು ಉದ್ಧಾರ ಆಗ್ಬೋದು, ಇಲ್ಲ ಒಂದಷ್ಟು ಅಧಿಕಾರಿಗಳು ಉದ್ಧಾರ ಆಗ್ಬೋದು, ಇಲ್ಲ ಇನ್ನೊಂದಷ್ಟು ಉದ್ಯಮಿಗಳು ಉದ್ಧಾರ ಆಗ್ಬೋದು ಹೊರತು ಶ್ರೀಸಾಮಾನ್ಯನ ಕನ್ನಡಿಗನ ಬದುಕು ಕರ್ನಾಟಕದಲ್ಲಿ ಯಾವ ರೀತಿ ಇದೆ ಅನ್ನೋ ಅರಿವು ನಮ್ಮನ್ನು ಆಳುವ ಪ್ರಭುಗಳಿಗೆ ಇಲ್ಲದ ಕಾರಣ ಈ ಕರ್ನಾಟಕ ಯಾಕೆ ಕಾಪಾಡಿಕೊಳ್ಳೋದು, ಯಾಕೆ ಉಳಿಸ್ಕೊಳ್ಳೋ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ನಮ್ಮ ಬೆಂಗಳೂರು ನಾಡಪ್ರಭು, ಧರ್ಮಪ್ರಭು, ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ಕಟ್ಟಂತ ಬೆಂಗಳೂರಿನಲ್ಲಿ ಕನ್ನಡಿಗರು ಶೇಕಡ ಎಷ್ಟು % ಇದೀರಿ ಅಂತ ಹೊರಗಡೆಯಿಂದ ಇಲ್ಲಿ ಉದ್ಯೋಗ ಮಾಡಲಿಕ್ಕೆ, ಉದ್ಯೋಗಕ್ಕೋಸ್ಕರ ಬಂದಂತ ಜನ ನಮ್ಮನ್ನು ಅಂಕಿಅಂಶ ಮುಖಾಂತರ ಹೇಳಲಿಕ್ಕೆ ಹೊರಟಿದ್ದಾರೆ ಅಂದ್ರೆ ಕನ್ನಡಿಗರು ನಾವೇನಾಗಿದ್ದೀವಿ. ನಾಳೆ ಎಲ್ಲ ನವೆಂಬರ್ 1 ಬಂದ್ರೆ ಎಲ್ಲ ಹಾದಿಲಿ ಬೀದಿಲಿ ಕನ್ನಡ ಬಾವುಟ ಹಾರುತ್ತೆ. ನವೆಂಬರ್ 1 ಮುಗಿದು ಇಲ್ಲ ನವೆಂಬರ್ ಕೊನೆಯ ದಿನ ಮುಗಿದ್ರೆ ಮತ್ತೆ ಮಲ್ಕೊಂಡ್ರೆ ಕನ್ನಡಿಗರು ಮತ್ತೆ ಹೇಳೋದು ಯಾವಾಗ ಅಂದ್ರೆ ಮುಂದಿನ ನವೆಂಬರ್ಗೆ. ಹಂಗ ಆಗಬಾರ್ದು. ಈ ನೆಲದ ಯುವಕರು ಅನ್ನುವ ಕಾಳಜಿ, ಕಳಕಳಿಯಿಂದ ಹೇಳ್ತಾ ಇದ್ದೀನಿ. ಈ ನೆಲದ ಕನ್ನಡದ ಮಕ್ಕಳು ನಿಮ್ಮ ಅಸ್ತಿತ್ವ ಉಳಿಸ್ಕೋಬೇಕು ಅನ್ನೋದಾದರೆ, ನಿಮಗೆ ಇಲ್ಲಿ ನೀವು ನಿಮ್ಮ ಬದುಕನ್ನು ಕಟ್ಕೋಬೇಕು ಅನ್ನೋದಾದರೆ, ನಿಮ್ಮ ಸಾರ್ವಭೌಮತೆ ನಿಮಗೆ ಉಳಿಬೇಕು ಅನ್ನೋದಾದರೆ, ಕನ್ನಡ ಚಳುವಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬರುವ ಮುಖಾಂತರ ಕರ್ನಾಟಕ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಈ ನೆಲದ ಯುವಕರು ನಿಲ್ಲಬೇಕಾಗತ್ತೆ. ಕನ್ನಡದ ಭಾಷೆ ಇಲ್ಲಿ ಸಾರ್ವಭೌಮತೆ, ಇದು ಕನ್ನಡಿಗರ ಅನ್ನದ ಪ್ರಶ್ನೆ, ಬದುಕಿನ ಪ್ರಶ್ನೆ, ಕನ್ನಡದ ನಾಡಿನ ಇತಿಹಾಸದ ಪ್ರಶ್ನೆ, ಕನ್ನಡಿಗರು ತ್ಯಾಗ ಬಲಿದಾನದ ಪ್ರಶ್ನೆ, ನಮ್ಮ ಅಸ್ತಿತ್ವದ ಪ್ರಶ್ನೆ ಅಲ್ವಾ ಕರ್ನಾಟಕ ರಾಜ್ಯೋತ್ಸವ. ಹಾಗಾಗಿ ಇಂಥದ್ದೆಲ್ಲವನ್ನ ಸರಿಪಡಿಸ್ಬೇಕು ಅನ್ನೋದಾದ್ರೆ ಈ ನೆಲದ ಯುವಕರಿಗೆ ನಾನು ನೇರವಾಗಿ ಕರೆ ಮಾಡ್ತಾ ಇದ್ದೀನಿ. ಯಾವುದೋ ಬಿಜೆಪಿ ರಾಷ್ಟ್ರೀಯತೆ, ಧರ್ಮ, ಕಾಂಗ್ರೆಸ್ ಯಾವುದೋ ರಾಷ್ಟ್ರೀಯತೆ, ಜಾತಿ ಇದರಲ್ಲಿ ಮುಳುಗು ಹೋಗಿರುವಂತ ಆ ಪಕ್ಷಿಗಳು, ಅದ್ರ ಜೊತೆಯಲ್ಲಿ ಒಳಗಡೆ ಹೋಗಿ ಸೇರ್ಕೊಂಡಿರುವಂತ JDS ಪಕ್ಷಿಗಳ ಅಲ್ಲಿ ನಿಮ್ಗೆ ಏನು ಕೆಲಸ ಇದೆ, ಏನು ಮಾಡ್ತೀರಿ ಅಲ್ಲಿ ಅಂಥವ್ರನ್ನ ಕಟ್ಕೊಂಡು. ಹಾಗಾಗಿ ಕನ್ನಡ ನಾಡು ಉಳಿಬೇಕು, ಕನ್ನಡ ಭಾಷೆ ಉಳಿಬೇಕು, ಕನ್ನಡಿಗರ ಬದುಕು ಉಳಿಬೇಕು, ಕನ್ನಡದ ನೆಲ ಜಲಗಳು ಉಳಿಬೇಕು ಅನ್ನೋದಾದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸೇರುವ ಮುಖಾಂತರ ಚಳುವಳಿಗೆ ತಾವೆಲ್ಲ ಬನ್ನಿ ಎನ್ನುವ ಕರೆ ನಾನು ಈ ರಾಜ್ಯೋತ್ಸವದ ದಿನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ 7.5 ಕೋಟಿ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ, ನಿಮ್ಮ ರಾಜ್ಯೋತ್ಸವ ಅದು ಒಂದು ದಿನದ ಉತ್ಸವ ಆಗಿ ಮುಳುಗೋದು ಬೇಡ, ಅದು ನಿತ್ಯೋತ್ಸವ ಆಗಬೇಕು ಅನ್ನೋದಾದ್ರೆ ನಿಮಗೆ ನೈಜವಾದ ಕನ್ನಡದ ಪ್ರೀತಿ, ಕಾಳಜಿ, ಕಳಕಳಿ ಇರಬೇಕಾಗತ್ತೆ. ಯಾವನಿಗೆ ಕನ್ನಡ ಬೇಡ ಅಂತನೋ ಅವನ್ನ ಕರ್ನಾಟಕದಲ್ಲಿ ಇರಬೇಡ ಅಂತ ಹೇಳುವಂತ ಧೈರ್ಯ ನಿಮಗೆ ಬರಬೇಕು. ಯಾರಿಗೆ ಕರ್ನಾಟಕದ ಮಕ್ಕಳಿಗೆ ಕೆಲಸ ಕೊಡಲ್ವೋ ಅಂತ ಉದ್ಯಮ ಕರ್ನಾಟಕಕ್ಕೆ ಬೇಡ ಅಂತ ಹೇಳುವಂತ ಧೈರ್ಯ ಬರಬೇಕು. ಯಾವುದೇ ಎಷ್ಟೇ ಶ್ರೀಮಂತವಾಗಿದ್ರು ನನ್ನ ಭಾಷೆಗಿಂತ ಶ್ರೀಮಂತವಾದ ಭಾಷೆ ಭಾರತದ ಯಾವ ಭಾಷೆಗೂ ಇಲ್ಲ ಅನ್ನುವ ಪ್ರತಿಜ್ಞೆ ನಿಮ್ದು ಆಗಬೇಕು. ನನ್ನ ನಾಡಲ್ಲಿ ನಾನು ಉಳಿದ್ರಷ್ಟೇ, ನನ್ನ ಅಸ್ತಿತ್ವ ಉಳಿದ್ರಷ್ಟೇ ಕರ್ನಾಟಕ ಅನ್ನುವ ತೀರ್ಮಾನಕ್ಕೆ ನೀವು ಬರಲೇಬೇಕಾಗತ್ತೆ. ಅದಕ್ಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ, ತಾವು ಕನ್ನಡದ ಭಾಷೆ, ಸಂಸ್ಕೃತಿ, ನಾಡು ನುಡಿ, ನೆಲ ಜಲಗಳ ರಕ್ಷಣೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹಗಲು ರಾತ್ರಿ ಈ ನೆಲದಲ್ಲಿ ಹೋರಾಡ್ತಾ ಇದೆ. ಅದರ ಜೊತೆಗೆ ಕೈ ಜೋಡಿಸಿ ಅನ್ನುವ ಕರೆ ನನ್ನದು, ಕೈ ಜೋಡಿಸ್ತೀರಿ ಅನ್ನುವ ನಂಬಿಕೆ ನನ್ನದು. ಅದಕ್ಕಾಗಿ ಕರೆ ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ರಾಜ್ಯೋತ್ಸವದ ದಿನ ತಾವೆಲ್ಲ ಒಂದು ದಿನದ ಉತ್ಸವಕ್ಕೆ ತಾವು ಸಿದ್ಧರಾಗಬೇಡಿ. ವರ್ಷದ 365 ದಿವಸವೂ ಸಹ ಈ ಉತ್ಸವ ನಡೀಲಿ ಅನ್ನುವ
ಕಾಳಜಿಯಿಂದ ಎಲ್ಲ ಕನ್ನಡಿಗರಿಗೆ ವಿಶೇಷವಾಗಿ ಮತ್ತೊಮ್ಮೆ ಅಭಿಮಾನದಿಂದ ಪ್ರೀತಿಯಿಂದ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತೀನಿ. ನಮಸ್ತೆ ಕನ್ನಡಿಗರೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.